ದಿಸ್ ವಿಷನ್ ಬೋರ್ಡ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಅಟ್ ಆಲ್ ನ್ಯೂ. ಇಟ್ಸ್ ಆನ್ 100 years old success secret. Hey, hi. So today I come up with one more interesting video. I understood last year 2025 that every ambitious person need to do this. So my name is Pratiksha and welcome back again to my channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಅಮೇಝಿಂಗ್ ಆಗಿದ್ದೀರಾ ಅಂತ. ಹಾಗಾದರೆ ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡೋಣ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಒನ್ ಆಫ್ ದ ಸೀಕ್ರೆಟ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಏನು ಸೀಕ್ರೆಟು? ಯು ಆರ್ ಗೋಯಿಂಗ್ ಟು ನೋ ದ್ಯಾಟ್ ಇನ್ ಅ ಫ್ಯೂ ಮಿನಿಟ್ಸ್. ಹೇಗೆ ನಾವು ನಮ್ಮ ಡ್ರೀಮ್ಸನ್ನು ಅಥವಾ ಗೋಲ್ಸನ್ನು ಅಚೀವ್ ಮಾಡ್ಕೋಬಹುದು, ಕನಸನ್ನು ನಾವು ಕಾಣುವಂಥದ್ದು ನನಸಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಎಫರ್ಟ್ಸ್ಗಳನ್ನು ನಾವು ಮಾಡಲೇಬೇಕು. ಆ ಎಫರ್ಟ್ಸು ಸ್ಮಾಲ್ ಆ್ಯಕ್ಷನ್ಸ್ ಅಥವಾ ಸ್ಮಾಲ್ ಹ್ಯಾಬಿಟ್ಸಿಂದ ಶುರು ಮಾಡಬೇಕು. ಸೊ ಹಾಗಾದರೆ ಲೆಟ್ಸ್ ಬಿಗಿನ್. In this video, I am going to answer all 6 questions. Okay? The question ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ one by one so that ನಿಮಗೆ ಈ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗಲಿ ಅಂತ. ಸೊ ಹಾಗಾದರೆ ಟಾಪಿಕ್ ಏನು? ಆಲ್ರೆಡಿ ಯು ವಿಲ್ ಬಿ ನೋಯಿಂಗ್ ದಟ್ ವಿಷನ್ ಬೋರ್ಡ್. ಎಸ್, ಐ ಹ್ಯಾವ್ ಮೇಡ್ ದ ವಿಷನ್ ಬೋರ್ಡ್ ಫಾರ್ 2026. ಲಾಸ್ಟ್ ಇಯರ್ ಕೂಡ ನಾನು ವಿಷನ್ ಬೋರ್ಡನ್ನು ಮಾಡಿದ್ದೆ 2025ಗೆ ಆ್ಯಂಡ್ ದಿಸ್ ಇಯರ್ ಆಲ್ಸೋ. ಐ ಥಾಟ್ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಯಾರ್ಯಾರಿಗೆ ವಿಷನ್ ಬೋರ್ಡ್ ಅಂದರೆ ಏನು, ಹೇಗೆ, ಯಾಕೆ ಮಾಡ್ತಾರೆ ಆ್ಯಂಡ್ ಯಾಕೆ ಇಷ್ಟೆಲ್ಲ ಪಾಪ್ಯುಲಾರಿಟಿ ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲನೂ ಕೂಡ ನಿಮಗೆ ಒನ್ ಬೈ ಒನ್ ಗೊತ್ತಾಗುತ್ತೆ. ಸೊ ಫಸ್ಟ್ ಕ್ವೆಶ್ಚನ್, ವಾಟ್ ಈಸ್ ವಿಷನ್ ಬೋರ್ಡ್? ಸೆಕೆಂಡ್ ಕ್ವೆಶ್ಚನ್, ವೈ ದಿಸ್ ವಿಷನ್ ಬೋರ್ಡ್ ಈಸ್ ಬಿಕಮಿಂಗ್ ಸೋ ಪಾಪ್ಯುಲರ್ nowadays? ಆ್ಯಂಡ್ ಥರ್ಡ್ ಕ್ವೆಶ್ಚನ್, ವೈ ವಿ ನೀಡ್ ಟು ಡೂ ದ ವಿಷನ್ ಬೋರ್ಡ್? Fourth question, how we can make the vision board easily? And fifth question, if we need to make the vision board. Sixth question will be my vision board. So how I made my vision board for 2026. So let's begin one by one. So first question, what is vision board? So vision board is nothing but it's a visual representation of our goals or our dreams or our intentions. ಓಕೆ, ಸೊ ವಿಷನ್ ಬೋರ್ಡ್ ಅಂತ ಹೇಳಿದ್ರೆ ನಮ್ಮ ಗುರಿ ಆಗಿರಬಹುದು ಅಥವಾ ನಮ್ಮ ಕನಸಾಗಿರಬಹುದು ಅಥವಾ ನಮ್ಮ ಆಶಯಗಳಾಗಿರಬಹುದು, ದಟ್ ಈಸ್ ನಥಿಂಗ್ ಬಟ್ ಇಂಟೆನ್ಷನ್ಸ್. ಸೊ ಅದನ್ನೆಲ್ಲನೂ ಕೂಡ ಒಂದು ಪಿಕ್ಚರೈಸ್ ಮಾಡುವಂಥದ್ದು, ಲೈಕ್ ಕೆಲವು ಚಿತ್ರಗಳನ್ನು ಯೂಸ್ ಮಾಡುವಂಥದ್ದು, ಇಮೇಜಸ್ಗಳನ್ನು ಯೂಸ್ ಮಾಡುವಂಥದ್ದು, ಪದಗಳನ್ನು ಯೂಸ್ ಮಾಡುವಂಥದ್ದು, ಕೆಲವು ಕೋಟ್ಸ್ಗಳನ್ನು ಯೂಸ್ ಮಾಡುವಂಥದ್ದು ಆ್ಯಂಡ್ ಅದನ್ನೆಲ್ಲನೂ ಕೂಡ ನಾವು ಅರೇಂಜ್ ಮಾಡಿ ಒಂದು ಪಿಕ್ಚರೈಸ್ ಮಾಡುವಂಥದ್ದನ್ನು ನಾವು ವಿಷನ್ ಬೋರ್ಡ್ ಅಂತ ಹೇಳ್ತೀವಿ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಸೊ ದಿಸ್ ವಿಷನ್ ಬೋರ್ಡ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ರಿಮೈಂಡರ್ ಫಾರ್ ಅವರ್ ಲೈಫ್ ದಟ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಕ್ರಿಯೇಟೆಡ್ ಆರ್ ವಾಟ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್. ಓಕೆ, ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದ ವಿಷನ್ ಬೋರ್ಡ್. ಸೊ ದಿಸ್ ವಿಷನ್ ಬೋರ್ಡ್ ವಿಲ್ ಬಿ ಲೈಕ್ ನಾನು ಹೇಳಿದೆ, ಇಮೇಜಸ್ಸು, ಪಿಕ್ಚರ್ಸು, ಅಫರ್ಮೇಷನ್ಸು, ಕೋಟ್ಸು, ಸೊ ಏನು ಬೇಕಾದರೂ ನಾವು ಆ್ಯಡ್ ಆನ್ ಮಾಡ್ಕೊಳ್ಬಹುದು ನಮ್ಮ ಚಾಯ್ಸ್ಗೆ. ಹಾಗಾದರೆ ಏನಿರುತ್ತೆ ಈ ವಿಷನ್ ಬೋರ್ಡಲ್ಲಿ, ಯಾವ ಥರದ ಇಮೇಜಸ್ಗಳನ್ನು ನಾವು ಹಾಕ್ಕೊಳ್ತೀವಿ ಅಂತ ಹೇಳಿದ್ರೆ, ದಟ್ ಮೇ ಬಿ ರಿಲೇಟೆಡ್ ಟು ದ ಕೆರಿಯರ್ ಸಕ್ಸಸ್. ಸಿ, ಕೆಲವು ಸ್ಟೂಡೆಂಟ್ಸ್ಗಳಿಗೆ ದೇ ವಿಲ್ ಬಿ ಹ್ಯಾವಿಂಗ್ ದ ಗೋಲ್ ಆಫ್ ಕ್ಲಿಯರಿಂಗ್ ಎನಿ ಒನ್ ಕಾಂಪಿಟೇಟಿವ್ ಎಕ್ಸಾಮ್, ಅಥವಾ ಒಂದು CA ಆಗಿರ್ಬೋದು, CS ಆಗಿರ್ಬೋದು, UPSC ಆಗಿರ್ಬೋದು, KPSC ಆಗಿರ್ಬೋದು, KS ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ. ಸೊ ಅವರ ಒಂದು ಗೋಲ್ ಇರುತ್ತೆ ಅಥವಾ ಅವರ ಡ್ರೀಮ್ ಇರುತ್ತೆ. Okay, in that vision board they can specify. Or else some people will be having the dream of getting the job in any particular organization or any particular institution or in any banks. Okay, so ಆ ಥರದ ಇಮೇಜಸ್ಗಳನ್ನು ಕ್ಲಿಯರ್ ಕಟ್ ಆಗಿ ಸ್ಪೆಸಿಫಿಕ್ ಆಗಿ ಆ ಇಮೇಜಸ್ಗಳನ್ನು ಅವರು ಹಾಕೋಬೋದು. ನೆಕ್ಸ್ಟ್, ರಿಲೇಟೆಡ್ ಟು ದ ಫ್ಯಾಮಿಲಿ. ಸೊ ಫ್ಯಾಮಿಲಿ ಹ್ಯಾಪಿನೆಸ್. ಸೊ ಹೇಗೆ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಫ್ಯಾಮಿಲಿನಲ್ಲಿ ಊಟ ಮಾಡ್ತಿರುವಂಥದ್ದಾಗಿರ್ಬೋದು, ಅಥವಾ TV ನೋಡ್ತಾ ಇರೋಂಥದ್ದಾಗಿರ್ಬೋದು, ಅಥವಾ ಮಾತನಾಡ್ತಾ ಇರೋಂಥದ್ದಾಗಿರ್ಬೋದು, ಅಥವಾ ಎಲ್ಲಾದರೂ ವೆಕೇಷನ್ಗೆ ಹೋಗಿರೋಂಥದ್ದಾಗಿರ್ಬೋದು, ಒಂದು ಫ್ಯಾಮಿಲಿ ಪಿಕ್ಚರ್. ಸೊ ದ್ಯಾಟ್ ಇಟ್ ವಿಲ್ ಗಿವ್ ದೆಮ್ ದ ಪಾಸಿಟಿವ್, ಲೈಕ್ ಒಂದು ಸಪೋರ್ಟ್, ಒಂದು ಎನ್ಕರೇಜ್ಮೆಂಟ್, ಒಂದು ವಾರ್ಮ್ತ್, ಒಂದು ಕೇರನ್ನು ವಿಜುವಲೈಸ್ ಮಾಡ್ಬೋದು ನಾವು ಅದರಿಂದ.
ಸೊ ಆ ಥರದ ರಿಲೇಟೆಡ್ ಆಗಿರಬಹುದು, ಅಥವಾ ಹೆಲ್ತ್ಗೆ ಸಂಬಂಧಪಟ್ಟಂಥದ್ದು, ಹೆಲ್ತಿ ಲೈಫ್ ಸ್ಟೈಲ್ ಅಥವಾ ಹೆಲ್ತಿ ಫುಡ್ಡನ್ನು ತಗೊಳ್ಳೋವಂಥದ್ದು, ಲೈಕ್ ಜಿಮ್ಗೆ ಹೋಗೋದು, ವಾಕಿಂಗಿಗೆ ಹೋಗೋದು, ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಮೆಡಿಟೇಷನ್ ಮಾಡುವಂಥದ್ದು. ಸೊ ದೋಸ್ ಟೈಪ್ ಆಫ್ ಇಮೇಜಸ್ ಆರ್ ಪಿಕ್ಚರ್ಸ್. ನೆಕ್ಸ್ಟ್ ಇನ್ನು ನಾವು ಹೇಳೋದಾದರೆ ಲೈಕ್ traveling. Okay, so traveling, specifically some people will be having the dream of going to ಸಿಂಗಾಪುರ್, ಸ್ವಿಟ್ಜರ್ಲ್ಯಾಂಡ್, ದುಬೈ, ಇನ್ನು ಬೇರೆ ಕಂಟ್ರೀಸ್ನಲ್ಲಿ ಇರೋವಂಥವ್ರಿಗೆ ಅವ್ರಿಗೆ ಡ್ರೀಮ್ ಇರುತ್ತೆ ದಟ್ ಟು ವಿಸಿಟ್ ಇಂಡಿಯಾದಲ್ಲಿ ಸ್ಪೆಸಿಫಿಕ್ ಪ್ಲೇಸಸ್ನ ನಾವು ವಿಸಿಟ್ ಮಾಡಿ. ಸೊ ದೇ ವಿಲ್ ಮೇಕ್ ದಟ್ ಟೈಪ್ ಆಫ್ ಇಮೇಜಸ್ ಇನ್ ದೇರ್ ವಿಷನ್ ಬೋರ್ಡ್. ಸೊ ಆ ಥರದ ರಿಲೇಟೆಡ್ ಟ್ರಾವೆಲ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಫಿನಾನ್ಷಿಯಲ್ ಫ್ರೀಡಮ್ ಆಗಿರಬಹುದು, ಲೈಕ್ ಐ ಆಮ್ ಗೆಟಿಂಗ್ ದ abundance of money into my wallet, into my account. ಸೊ ಆ ಥರದ ಒಂದು ಪಿಕ್ಚರೈಸನ್ನು ಮಾಡುವಂಥದ್ದು, ಸೊ ದಟ್ ಐ ಕ್ಯಾನ್ ಅಫೋರ್ಡ್ ಟು ಎನಿ ಆಫ್ ದ ಥಿಂಗ್ಸ್ ವಿಚ್ ಐ ನೀಡ್. ಅದು ಯಾವಾಗ ಬೇಕಾದರೂ ಆಗಿರ್ಬೋದು. ಅದು ವಿಂಡೋ ಶಾಪಿಂಗಿಗೆ ಅಂತ ಹೋಗಿರ್ತೀರ, ಅವಾಗ ಯಾವುದೋ ಒಂದು ಕ್ಲಾತ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ತುಂಬ ಇಷ್ಟ ಆಗೋಗಿರುತ್ತೆ, ಬಟ್ ಆ ಟೈಮಲ್ಲಿ ಅಫೋರ್ಡ್ ಮಾಡೋದಕ್ಕೆ ಮನಿ ಇರೋದಿಲ್ಲ. ಬಟ್ ಸೊ ವಿ ವಿಲ್ ಬಿ ಆ ಥರದ ಒಂದು ಡ್ರೀಮ್ಸ್ ಇರೋದು, ಲೈಕ್ ನನಗೆ ಇಷ್ಟ ಆಗಿದ ತಕ್ಷಣ ನಾನು ಅದನ್ನು ಪರ್ಚೇಸ್ ಮಾಡಬೇಕು. ಸೊ ದಟ್ type of mindset, positivity we have to adopt ourselves. ಸೊ ಇದೆಲ್ಲ ಹೇಗಾಗುತ್ತೆ, ಒಂದು ವಿಜುವಲೈಸೇಷನ್ನ ಮುಖಾಂತರ. ಆ ವಿಜುವಲೈಸೇಷನ್ ಹೇಗಾಗುತ್ತೆ, ವಿಷನ್ ಬೋರ್ಡ್ನ ಮುಖಾಂತರ. ಸೊ ಬೇಸಿಕಲಿ ದಿಸ್ ವಿಷನ್ ಬೋರ್ಡ್ ಈಸ್ ಆಕ್ಟ್ ಆಸ್ ಅ ಟೂಲ್ ಫಾರ್ ಅಚೀವಿಂಗ್ ಆರ್ ಡ್ರೀಮ್ಸ್, ಅಚೀವಿಂಗ್ ಆರ್ ಗೋಲ್ಸ್ ಥ್ರೂ ದ ವಿಜುವಲೈಸೇಷನ್. ಓಕೆ, ಸೊ ಸೆಕೆಂಡ್ ಕ್ವೆಶ್ಚನಿಗೆ ನಾವು ಬರೋದಾದರೆ, ಏನು ಸೆಕೆಂಡ್ ಕ್ವೆಶ್ಚನು, ವೈ ದಿಸ್ ವಿಷನ್ ಬೋರ್ಡ್ is becoming so popular these days. So as I understood, mainly 3 factors ನಾನು ನೋಡಿದೆ. ಒಂದು, law of attraction popularity. These days in all the platforms, social media platforms, we are finding the manifestation, law of attraction, goal setting, goal planning, this vision board. Okay, so ಈ ಥರದ ಬಗ್ಗೆ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಯಾಕೆ? ಪೀಪಲ್ ಆರ್ ಇಂಟ್ರೆಸ್ಟೆಡ್. Okay, so people are getting knowledge, or they're getting the awareness about all these. ಸೊ ಈ ಟೆಕ್ನಿಕ್ಸ್ಗಳು ಅಥವಾ ಈ ಟೂಲ್ಸ್ನ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಇದೆ. ದೇ ಸ್ಟಾರ್ಟೆಡ್ ಲರ್ನಿಂಗ್, ದೇ ಸ್ಟಾರ್ಟೆಡ್ ಗೆಟಿಂಗ್ ದ ನಾಲೆಡ್ಜ್ ಫ್ರಮ್ ದೀಸ್ ಪ್ಲ್ಯಾಟ್ಫಾರ್ಮ್ಸ್. ಸೊ ಹಾಗಾಗಿ ಒಂದು ಲಾ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಏನು? ಬೇಸಿಕಲಿ ವಿ ಅಟ್ರಾಕ್ಟಿಂಗ್ ದ ಅಬಂಡೆನ್ಸ್, ಆರ್ ವಿ ಅಟ್ರಾಕ್ಟಿಂಗ್ ವಾಟ್ ವಿ ವಾಂಟ್. ಓಕೆ, ಹೇಗೆ ಇನ್ನೂ ಸಿಂಪಲಾಗಿ ಹೇಳಬಹುದು ಅಂದರೆ, ನೀವು ಯಾವುದೇ ಒಂದು ಡ್ರೀಮ್ ಅಥವಾ ಯಾವುದೇ ಒಂದು ವಸ್ತುವನ್ನು ತಗೊಳ್ಳಿ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಮನಿ, ಸೇ ಫಾರ್ ಎಕ್ಸಾಂಪಲ್ ಓನ್ ಹೌಸ್. ನನಗೆ ಬೇಕು ಅಂತ ನೀವು ಅದರ ಹಿಂದೆ ಓಡೋದ್ರೆ, ಓಕೆ, ಎಲ್ಲ ಹಾರ್ಡ್ ವರ್ಕನ್ನು ಮಾಡಿದ್ರು ಕೂಡ ಸಮ್ಟೈಮ್ಸ್ ಯು ಮೇ ನಾಟ್ ಗೆಟ್ ದಟ್. ಇನ್ನೂ ಅದು ಓಡೋಗುತ್ತೆ, ಇನ್ನೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಅದೇ ವೆನ್ ಯು attract those things towards you rather than running behind that, so it is going to achieve, right? So ನಿಮಗೆ ಗೊತ್ತಾಗೋದಿಲ್ಲ when you start attracting. So that is called as law of attraction. ಅಂದರೆ ಆಕರ್ಷಣೆಯ ನಿಯಮಗಳು ಅಂತ ನಾವು ಇದನ್ನು ಹೇಳ್ತೀವಿ ಕನ್ನಡದಲ್ಲಿ. ಸೊ ನೀವು ಅಟ್ರಾಕ್ಟ್ ಮಾಡಬೇಕು ಲೈಕ್ ಅ ಮ್ಯಾಗ್ನೆಟ್. ಯು ಆರ್ ಅ ಮ್ಯಾಗ್ನೆಟ್ ಆ್ಯಂಡ್ ಯು ಹ್ಯಾವ್ ಟು ಅಟ್ರಾಕ್ಟ್ ವಾಟ್ ಥಿಂಗ್ಸ್ ಯು ವಾಂಟ್ ಇನ್ ಯುವರ್ ಲೈಫ್. ದಟ್ ಈಸ್ ಕಾಲ್ಡ್ ಆಸ್ ಅ ಲಾ ಆಫ್ ಅಟ್ರಾಕ್ಷನ್. ಸೊ ಈ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಹಲವಾರು ಇದ್ರ ಬಗ್ಗೆ ಬುಕ್ಸ್ಗಳು ಬಂದಿದೆ, ವಿಡಿಯೋಸ್ಗಳು ಇದೆ, ಇದರಿಂದ ಪಾಪ್ಯುಲಾರಿಟಿ ಆಗ್ತಾ ಇದೆ. ಸೊ ಆ್ಯಸ್ ಐ ಸೆಡ್, ದಿಸ್ ವಿಷನ್ ಬೋರ್ಡ್ ಈಸ್ ಅ ಟೂಲ್ ಫಾರ್ ಆಲ್ ದೀಸ್ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್. ಓಕೆ, ಸೊ ಇದಕ್ಕೆಲ್ಲನೂ ಕೂಡ ಈ ಒಂದು ವಿಷನ್ ಬೋರ್ಡ್ ಏನಿದೆ ಅಲ್ವಾ, ದಿಸ್ ಈಸ್ ಅ ಟೂಲ್. ಈ ಟೂಲನ್ನು ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು, ಸೊ ದಟ್ ವಿ ಕ್ಯಾನ್ ಗೋ ಟು ದಟ್ ಮ್ಯಾನಿಫೆಸ್ಟೇಷನ್. ಸೊ ದಟ್ ಈಸ್ ದ ವಿಷನ್ ಬೋರ್ಡ್. ಸೊ ಹಾಗಾಗಿ ಒಂದು, ಓಕೆ. ದೆನ್ ಸೆಕೆಂಡ್ ಪಾಯಿಂಟ್ ಬಂದು ಗೋಲ್ ಸೆಟ್ಟಿಂಗ್ ಅಟ್ ಅನ್ಸರ್ಟೈನ್ ಟೈಮ್ಸ್. ಸಮ್ಟೈಮ್ಸ್ ಲೈಕ್ ವಿ ಹ್ಯಾವ್ ಟು ಚೇಂಜ್ ಅವರ್ ಜಾಬ್, maybe because of the place, okay, maybe because of the environment, maybe because of the traveling. ನಮಗೆ ಜಾಬ್ ಸೆಟ್ ಆಗೋದಿಲ್ಲ, ನಾವು ಚೇಂಜ್ ಮಾಡಬೇಕಾಗತ್ತೆ ಅನ್ಎಕ್ಸ್ಪೆಕ್ಟೆಡ್ಲಿ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ, ಆರ್ ಲೈಫ್ ಸ್ಟೈಲ್ ಇಸ್ ಗೋಯಿಂಗ್ ಟು ಚೇಂಜ್ ಅನ್ಎಕ್ಸ್ಪೆಕ್ಟೆಡ್ಲಿ. ಮೆನಿ ಸಿಚುವೇಶನ್ಸ್ ವಿಲ್ ಅರೈಸ್ ಇನ್ ಅವರ್ ಲೈಫ್. ಆ ಥರದ ಟೈಮ್ನಲ್ಲಿ, ಸೊ ಇಫ್ ಐ ಸೇ ಕ್ಲಿಯರ್ಲಿ ವಿತ್ ಅನ್ ಎಕ್ಸಾಂಪಲ್, ಪೋಸ್ಟ್ ಪ್ಯಾಂಡಮಿಕ್. ಸೊ ಪೋಸ್ಟ್ ಪ್ಯಾಂಡಮಿಕ್ you can understand what
type of changes we have come across, right? All 360-degree changes ಆಗಿದೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ, ಕರೆಕ್ಟ್. ಸೊ ಹಾಗಾಗಿ ಅದಾದ ಮೇಲೆ ಹೇಗೆ ಪ್ರತಿಯೊಬ್ಬರೂ ಕೂಡ ಅವರ ಒಂದು ಚೇಂಜಸನ್ನು ಮಾಡಿಕೊಂಡ್ರು, ಹೌ ದೇ ಸ್ಟಾರ್ಟೆಡ್ ಲರ್ನಿಂಗ್ ನ್ಯೂ ಥಿಂಗ್ಸ್, ಹೌ ದೇ ಸ್ಟಾರ್ಟೆಡ್ ಸೆಲ್ಫ್ ಇಂಪ್ರೂವ್ಮೆಂಟ್, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಅಥವಾ ಅವ್ರ ಕೆರಿಯರ್ ರಿಲೇಟೆಡ್ ಆಗಿರ್ಬೋದು, ಮನಿ ರಿಲೇಟೆಡ್ ಆಗಿರ್ಬೋದು, ಹೇಗೆ ಅವ್ರ ಚೇಂಜಸ್ಗಳನ್ನು ಮಾಡ್ಕೊಳ್ತಾ ಹೋದ್ರು ಅದೆಲ್ಲ ನಾವು ನೋಡ್ತಾ ಹೋಗ್ಬೋದು, ರೈಟ್? ಸೊ ಅಟ್ ದ್ಯಾಟ್ ಟೈಮ್ ವಿ ನೀಡ್ ಸಮ್ ಡೈರೆಕ್ಷನ್. ಸೊ ಈ ವಿಷನ್ ಬೋರ್ಡ್ ಏನು ಮಾಡುತ್ತೆ, ನಮಗೆ ಒಂದು ಡೈರೆಕ್ಷನ್ ಅಥವಾ ಒಂದು ಫೋಕಸನ್ನು ಕೊಡುತ್ತೆ. ಚೇಂಜಸ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ವಿ ಕಾಂಟ್ ಚೇಂಜ್, ರೈಟ್? ಸೊ ನಮಗೆ ಒಂದು ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಅಡಾಪ್ಟ್ ಆಗೋಕ್ಕೆ ಅಥವಾ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ದಿಸ್ ವಿಷನ್ ಬೋರ್ಡ್ ವಿಲ್ ಗಿವ್ ಯು ದ ಫೋಕಸ್, ಡೈರೆಕ್ಷನ್, ಪಾತನ್ನು ಇದು ಕೊಡುತ್ತೆ. ಇನ್ನು ಥರ್ಡ್ ಪಾಯಿಂಟಿಗೆ ಬರೋದಾದರೆ, ಫಾರ್ ದ ಸೆಲ್ಫ್ ಗ್ರೋತ್, ಫಾರ್ ದ ಮೆಂಟಲ್ ವೆಲ್ನೆಸ್, ಇದು ಕೂಡ ಈ ವಿಷನ್ ಬೋರ್ಡ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಏನು ಅಂತ ಹೇಳಿದ್ರೆ, ಫಾರ್ ದ ಕ್ಲಾರಿಟಿ, ಫಾರ್ ದ ಫೋಕಸ್, ಫಾರ್ ದ ಮೋಟಿವೇಶನ್, ದಿಸ್ ವಿಷನ್ ಬೋರ್ಡ್ ಈಸ್ ಇಂಪಾರ್ಟೆಂಟ್. ವಿಷನ್ ಬೋರ್ಡ್ ಏನು ಮಾಡುತ್ತೆ, ನಾವು ಏನು ಗೋಲನ್ನು ಇಟ್ಕೊಂಡಿದ್ದೀವಿ ಅಥವಾ ನಮ್ಮ ಡ್ರೀಮ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ, ಅಚೀವ್ ಮಾಡೋದಕ್ಕೆ ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್, ದಿಸ್ ಇಸ್ ಗೋಯಿಂಗ್ ಟು ಗಿವ್ ಯು ದ ಕ್ಲಾರಿಟಿ. ನೀನು CA ಮಾಡಬೇಕು ಅಂತ ನಿನ್ನ ಡ್ರೀಮ್ ಇದೆ, ಯು ಹ್ಯಾವ್ ಪಿಕ್ಚರೈಸ್ಡ್ ಇನ್ ಯುವರ್ ವಿಷನ್ ಬೋರ್ಡ್ ದಟ್ ಯು ಹ್ಯಾವ್ ಟು ಕ್ಲಿಯರ್ CA, ನೀನು ಮಾಡಬೇಕು ಅಂತ ಫೋಕಸ್, ಒಂದು ಮೋಟಿವೇಶನ್ ಆಗಿರ್ಬೋದು, ಒಂದು ಕ್ಲಾರಿಟಿ ಆಗಿರ್ಬೋದು ಕೊಡುತ್ತೆ. ಇಟ್ ಅವಾಯ್ಡ್ಸ್ ಆಲ್ ದ ಡಿಸ್ಟ್ರಾಕ್ಷನ್ಸ್. ಸೊ ಹಾಗಾಗಿ ಒಂದು ಸೆಲ್ಫ್ ಗ್ರೋತ್ ಅಥವಾ ಮೆಂಟಲ್ ವೆಲ್ನೆಸ್ಗೋಸ್ಕರನೂ ಕೂಡ ಈ ಒಂದು ವಿಷನ್ ಬೋರ್ಡ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ವಿಷನ್ ಬೋರ್ಡ್ ಇಷ್ಟು ಪಾಪ್ಯುಲಾರಿಟಿ ಆಗಿದೆ ನವಡೇಸ್ ವರ್ಲ್ಡ್. ಸೊ ಇನ್ನು ಥರ್ಡ್ ಕ್ವೆಶ್ಚನಿಗೆ ಬಂದರೆ, ಹೌ ದಿಸ್ ವಿಷನ್ ಬೋರ್ಡ್ ಕಮ್ ಇನ್ ಟು ದ ಪಿಕ್ಚರ್ ಇನ್ ದ ವರ್ಲ್ಡ್? As I said in the initial that it is a secret. Yes, it is the secret of success. And ಇದು ಈಗ ರೀಸೆಂಟಾಗಿ 1 year, 2 year, 10 years or 15 years ಇಂದ ಬಂದಿರುವಂಥದ್ದಲ್ಲ. ಓಕೆ, ಇದು ತುಂಬ ಹಿಂದಿನಿಂದ ಇಂಟ್ರೊಡ್ಯೂಸ್ ಆಗಿರುವಂಥದ್ದು, ಅರ್ಲಿ 1900s. ಓಕೆ, ಇಟ್ಸ್ ವೆರಿ ಓಲ್ಡ್. ಓಕೆ, ಸೊ ಇನ್ ದ ಅರ್ಲಿ 1900s ದಿಸ್ ಕಾನ್ಸೆಪ್ಟ್ ಆಫ್ ವಿಜುವಲೈಸೇಷನ್, ದ ಕಾನ್ಸೆಪ್ಟ್ ಆಫ್ ವಿಜುವಲೈಸೇಷನ್ ಅಂತ ಹೇಳಿದ್ರೆ, ನಮ್ಮ ಗುರಿ ಅಥವಾ ನಮ್ಮ ಗೋಲ್ ಏನಿದೆ ಅದನ್ನು ನಾವು ವಿಜುವಲೈಸ್ ಮಾಡುವಂಥದ್ದು. ಏನು ವಿಜುವಲೈಸ್ ಅಂದರೆ ನಾವು ಕಲ್ಪನೆಯನ್ನು ಮಾಡ್ಕೊಳ್ಳುವಂಥದ್ದು. ಸೇ ಫಾರ್ ಎಕ್ಸಾಂಪಲ್, ನನ್ನ ಓನ್ ಹೌಸ್ ಇರಬೇಕು, ನನ್ನ ಓನ್ ಹೌಸ್ನ ನಾನು ತೊಗೋಬೇಕು, ನಾನು ಅದನ್ನು ವಿಷನ್ ಬೋರ್ಡಲ್ಲಿ ಹಾಕ್ತೀನಿ. ಆ್ಯಂಡ್ ಅದರ ಜೊತೆಯಲ್ಲಿ ನಾನು ಎಫರ್ಟ್ಸ್ನ ಹಾಕ್ತೀನಿ, ವರ್ಕ್ ಮಾಡ್ತೀನಿ. ಅದರ ಜೊತೆಲಿ ಈ ಕಾನ್ಸೆಪ್ಟ್ ಆಫ್ ವಿಜುವಲೈಸೇಷನ್ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಏನು ಅಂತ ಹೇಳಿದ್ರೆ, ಡೈಲಿ ನಾವು ಈ ವಿಷನ್ ಬೋರ್ಡನ್ನು ನೋಡಬೇಕಾಗುತ್ತೆ. ದಟ್ ಐ ವಿಲ್ ಟೆಲ್ ಯು ಲೇಟರ್. ಅದರ ಜೊತೆಲಿ ನಾವು ವಿಜುವಲೈಸ್ ಮಾಡಬೇಕಾಗತ್ತೆ, ಕಲ್ಪನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ದಟ್ ಐ ಆಮ್ ಲಿವಿಂಗ್ ಇನ್ ದಿಸ್ ಹೌಸ್ ವೇರ್ ಐ ಓನ್ಡ್ ಫಾರ್ ಮೈ ಸೆಲ್ಫ್. ನನಗೆ ನನ್ನ ಮನೆಯಲ್ಲಿ ಇದ್ದೀನಿ, ಪ್ರೆಸೆಂಟಲ್ಲಿ ನಾವು ವಿಜುವಲೈಸ್ ಮಾಡಬೇಕಾಗತ್ತೆ. ಆ್ಯಂಡ್ ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ಆ ಥರನೂ ವಿಜುವಲೈಸ್ ಮಾಡ್ತಾ ಹೋಗ್ಬೋದು. ಮನೆ ಕಟ್ಟಿಸ್ತಾ ಇದ್ದೀನಿ, ಮುಂದೆ ಪಾರ್ಕಿಂಗ್ ಇರಬೇಕು, ಈ ಕಡೆ ಗಾರ್ಡನ್ ಇರಬೇಕು, ಸೊ ವಾಕ್ ಮಾಡೋದಕ್ಕೆ ಸ್ವಲ್ಪ ಸ್ಪೇಸ್ ಇರಬೇಕು, ಮೇಲೆ 3rd ಫ್ಲೋರ್ ಅಥವಾ 4th ಫ್ಲೋರಲ್ಲಿ ಹೋಮ್ ಥಿಯೇಟರ್ ಮಾಡಿಸ್ಬೇಕು. ಸೊ ಆಲ್ ದೋಸ್ ವಿಜುವಲೈಸ್ ಮಾಡ್ತಾ ಹೋಗುವಂಥದ್ದು. ಸೊ ಡೇ ಬೈ ಡೇ ನಾನು ಈ ಮನೆಯಲ್ಲಿ ಇದ್ದೀನಿ, ನನ್ನ ಮನೆಯಲ್ಲಿ ಇದ್ದೀನಿ. ಸೊ ದಟ್ ಟೈಪ್ ಆಫ್ ವಿಜುವಲೈಸೇಷನ್. ಸೊ ಫಸ್ಟ್ ಬಂದಂಥದ್ದೇ ಈ ಕಾನ್ಸೆಪ್ಟ್ ವಿಜುವಲೈಸೇಷನ್. ಸೊ ಅರ್ಲಿ 1900s ಕೆಲವೊಂದು ಸೆಲ್ಫ್ ಗ್ರೋತ್ ಅಥವಾ ಸಕ್ಸಸ್ಫುಲ್ ಬುಕ್ಸ್ಗಳಲ್ಲಿ ಇದರ ರಿಲೇಟೆಡ್ ಮೆನ್ಷನ್ ಮಾಡಿದ್ರು ಸ್ಟಾರ್ಟಿಂಗ್ ಇನ್ ದ ಅರ್ಲಿ 1900s. ದೆನ್ ಲೇಟರ್ ಆನ್ ಇನ್ ದ ಇಯರ್ 1937 ನೆಪೋಲಿಯನ್ ಹಿಲ್, ಸೊ ಹಿ ಟಾಕ್ಡ್ ಅಬೌಟ್ this law of attraction, visualizing of goals in the book called Think and Grow Rich. ಹೇಗೆ ನಾವು ವಿಜುವಲೈಸ್ ಮಾಡಬೇಕು ನಮ್ಮ ಗೋಲ್ಸನ್ನು, ಅದರ ರಿಲೇಟೆಡ್ ಎಲ್ಲನೂ ಕೂಡ ಆ ಬುಕ್ನಲ್ಲಿ ಅವರು ಬರೆದಿದ್ದಾರೆ. ಆಫ್ಟರ್ 1900s ಸ್ಲೋಲಿ ದ ಮೋಟಿವೇಶ್ನಲ್ ಸ್ಪೀಕರ್ಸ್, ದ ಕೋಚ್, ಟ್ರೈನರ್ಸ್, ಓಕೆ, ಸೊ ಇವರೆಲ್ಲರೂ ಕೂಡ ವಿಷನ್ ಬೋರ್ಡನ್ನು ಒಂದು ಟೂಲನ್ನಾಗಿ ಅವರು ಪ್ರಾಕ್ಟಿಕಲ್ ಟೂಲನ್ನಾಗಿ ಅವರು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಫಾರ್ ದೇರ್ ಕ್ಲೈಂಟ್ಸ್. So in the year 2006, the movie and the book called The Secret that
ಬಿಕಮ್ ವೆರಿ ಪಾಪ್ಯುಲರ್ ವರ್ಲ್ಡ್ ವೈಡ್. ನೀವು ನೋಡಿರ್ತೀರ ದ ಸೀಕ್ರೆಟ್ ಅನ್ನುವಂಥ ಬುಕ್ಕು, ಹಾಗೆಯೇ ಇದರ ಮೂವಿ ಕೂಡ ಇದೆ. ಯು ಕ್ಯಾನ್ ವಾಚ್ ದ್ಯಾಟ್ ಮೂವಿ. ಟ್ರಾನ್ಸ್ಲೇಷನ್ ಕೂಡ ಇದೆ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್. ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡು ಇಂಗ್ಲೀಷ್, ಕನ್ನಡ, ಹಿಂದಿ, ಓಕೆ, ತೆಲುಗು, ಸೊ ಲ್ಯಾಂಗ್ವೇಜ್, ಎನಿ ಲ್ಯಾಂಗ್ವೇಜ್ನಲ್ಲಿ ನೀವು ಅದನ್ನು ನೋಡ್ಬೋದು. ಅಮೇಝಿಂಗ್ ಬುಕ್ ಅಂತ ನಾನು ಹೇಳ್ಬೋದು. ಬಿಕಾಸ್ ಇದರಲ್ಲಿ ಹೌ ಯು ಕ್ಯಾನ್ ಅಟ್ರಾಕ್ಟ್ ಯುವರ್ ಡ್ರೀಮ್ಸ್, ಯುವರ್ ಗೋಲ್ಸ್ ಅನ್ನುವಂಥದ್ದು ಮೆನ್ಷನ್ ಮಾಡಿದೆ. ಲಾ ಆಫ್ ಅಟ್ರಾಕ್ಷನ್, ವಿಜುವಲೈಸಿಂಗ್ ಯುವರ್ ಗೋಲ್ಸ್, ಹೌ ಯು ಕ್ಯಾನ್ ಮ್ಯಾನಿಫೆಸ್ಟ್, how to be positive, everything they have mentioned. And now this vision board, law of attraction, manifestation, ಇದೆಲ್ಲನೂ ಕೂಡ ಒಂದು ಗೋಲ್ ಸೆಟ್ಟಿಂಗಿಗೆ, ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ, ಓಕೆ, ಒಂದು ಸೆಲ್ಫ್ ಗ್ರೋತಿಗೆ ಸೊ ಈ ವಿಷನ್ ಬೋರ್ಡ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಲೈಕ್ ದಿಸ್ ದ ಪಿಕ್ಚರ್ ಆಫ್ ವಿಷನ್ ಬೋರ್ಡ್ ಕಿಂಗ್. ಓಕೆ, ದೆನ್ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ವೈ ವಿ ನೀಡ್ ಟು ಡೂ ದ ವಿಷನ್ ಬೋರ್ಡ್. ಯಾಕೆ ವಿಷನ್ ಬೋರ್ಡನ್ನು ಮಾಡಬೇಕು? ಇಷ್ಟೆಲ್ಲ ನಾನು ಹೇಳಿದೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಸೊ ವೆನ್ ಯು ಪಿಕ್ಚರೈಸ್ ಆಲ್ ದೋಸ್ ಇಮೇಜಸ್ ಆರ್ ಪಿಕ್ಚರ್ಸ್ ಆರ್ ದ ವರ್ಡ್ಸ್, ಓಕೆ, ಒಂದು ಪಿಕ್ಚರೈಸ್ ಮಾಡಿಕೊಂಡಾಗ ಆ್ಯಂಡ್ ವೆನ್ ಯು ಸಿ ಇಟ್ ಆನ್ ಡೈಲಿ ಬೇಸಿಸ್ ಎವ್ರಿ ಮಾರ್ನಿಂಗ್, ನೈಟ್ ಬಿಫೋರ್ ಗೋಯಿಂಗ್ ಟು ದ ಬೆಡ್, ನೀವು ಅದನ್ನು ನೋಡಿ ಆ ಒಂದು ವಿಜುವಲೈಸ್ ಮಾಡಿದಾಗ ದೆನ್ ಇಟ್ ವಿಲ್ ಹೆಲ್ಪ್ಸ್ ಯು ಟು ಬಿ ಸ್ಟೇ ಫೋಕಸ್ಡ್. ಇಟ್ ವಿಲ್ ಗಿವ್ಸ್ ಯು ದ ಪಾಸಿಟಿವ್ and it will gives you the motivation to achieve your desired goals. ಒಂದು ಫೋಕಸನ್ನು, ಕ್ಲಾರಿಟಿಯನ್ನು, ಪಾಸಿಟಿವಿಟಿಯನ್ನು, ಮೋಟಿವೇಶನನ್ನು, ಹಾಗೆಯೇ ಸೊ ಇಟ್ ವಿಲ್ ಗಿವ್ಸ್ ಯು ದಟ್ ಬಿಲೀವ್ನೆಸ್, ಟ್ರಸ್ಟ್ ದಟ್ ಯು ಕ್ಯಾನ್ ಅಚೀವ್ ದಟ್ ಡ್ರೀಮ್ ಆರ್ ಗೋಲ್. ವಿಜುವಲೈಸ್ ಮಾಡಿದಾಗ ನಿಮಗೇನೆ ಗೊತ್ತಿಲ್ಲದಂಗೆ ನಿಮ್ಮ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸು, ಒಂದು ಹ್ಯಾಪಿನೆಸ್ಸು, ಒಂದು ಟ್ರಸ್ಟ್, ಬಿಲೀಫ್ ಬರ್ತಾ ಹೋಗುತ್ತೆ that you are going to achieve that. See that results, that desired results will make you shock one day. So that kind of that kind of powerful tool I can say you, this vision board. ಆ ವಿಷನ್ ಬೋರ್ಡನ್ನು ದಿನಾಗ್ಲೂ ಕೂಡ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಅದು ಸಾಕಾಗೋದಿಲ್ಲ. we need to take the actions for that. Okay, when we see those pictures or the images or the vision board on the daily basis, automatically it will make you to do the actions. Next question bandu, how we can easily make the vision board. ಹೇಗೆ ನಾವು ಈಸಿಯಾಗಿ ಈ ವಿಷನ್ ಬೋರ್ಡನ್ನು ಮಾಡಬಹುದು? I will tell you that ಹೇಗೆ, step by step. So first thing is get clear. You have to be clear about your dreams, your goals. ಯಾಕೆಂದರೆ ಬೇರೆಯವ್ರ ಡ್ರೀಮ್ಸ್ ಅಥವಾ ಬೇರೆಯವ್ರ ಗೋಲ್ಸ್ನ ನೀವು ಹಾಕೋಕ್ಕಾಗಲ್ಲ ಅಥವಾ ಕಾಪಿ ಮಾಡೋಕ್ಕಂತೂ ಆಗೋದಿಲ್ಲ. ಆ ಥರದಲ್ಲ ಇದು. ಸೊ ಕಾಪಿ ಮಾಡಿ ಹಾಕಿದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್. ಸೊ ಯು ಹ್ಯಾವ್ ಟು ಬಿ ಗೆಟ್ ಕ್ಲಿಯರ್. ಫಸ್ಟ್ ಥಿಂಗ್ ದಟ್ ಈಸ್ ಅಬೌಟ್ ಯುವರ್ ಕೆರಿಯರ್ ಆಗಿರಬಹುದು, ಅಬೌಟ್ ಯುವರ್ ಫಿನಾನ್ಷಿಯಲ್ ಫ್ರೀಡಮ್ ಆಗಿರಬಹುದು, ಅಬೌಟ್ ಯುವರ್ ಫ್ಯಾಮಿಲಿ ಆಗಿರ್ಬೋದು, ಅಬೌಟ್ ಯುವರ್ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಫಸ್ಟ್ ಯು ನೀಡ್ ಟು ಗೆಟ್ ದ ಕ್ಲಾರಿಟಿ ವಾಟ್ ಯು ನೀಡ್ ಟು ಡೂ or what you want. The next thing is you have to collect the images, pictures or the quotes, the affirmations. ಹೇಗೆ ಸಿಗತ್ತೆ? You will get it from magazines or else Pinterest ಅನ್ನುವಂಥ ಆ್ಯಪ್ ಇದೆ, ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರಲ್ಲಿ you will get it. ಸೊ ನಿಮ್ಮ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಗೋಲ್ಸ್ ಏನಿದೆ ಅದನ್ನು ನೀವು ಗೂಗಲಲ್ಲಿ ಹಾಕಿ, ಅಥವಾ ಪಿಂಟ್ರೆಸ್ಟಲ್ಲಿ ಹಾಕಿ, ಅಥವಾ ಮ್ಯಾಗ್ಝಿನ್ಸ್ನಲ್ಲಿ ನೋಡಿ, ಯು ವಿಲ್ ಗೆಟ್ ಇಟ್. ಸೊ ಸೆ ಫಾರ್ ಎಕ್ಸಾಂಪಲ್, ಆ ಕಾರ್ ಅಂತ ಹೇಳಿದ್ರೆ ತುಂಬ ಇಷ್ಟ ಇರುತ್ತೆ, ಕಾರ್ನ ನಾನು ತೊಗೊಳ್ಬೇಕಪ್ಪ ನನ್ನ ಮುಂದೆ ಒಂದು ದಿವಸ ಅನ್ನುವಂಥ ಒಂದು ಯೋಚನೆ ಇರುವಂಥವ್ರು, ಸೊ ದೇ ವಿಲ್ ಗೆಟ್ ದೋಸ್ ಇಮೇಜಸ್ ಇನ್ ಗೂಗಲ್. ಪ್ರಿಂಟ್ ಔಟ್ಸ್ ತಗೊಳ್ಳಿ. ಓಕೆ, ಯು ಹ್ಯಾವ್ ಟು ಕಲೆಕ್ಟ್ ದೋಸ್ ಥಿಂಗ್ಸ್ ಫಸ್ಟ್ ನೀಡ್ ಟು ಬಿ ಗೆಟ್ ಕ್ಲಿಯರ್, ದೆನ್ ಕಲೆಕ್ಟ್ ದೋಸ್ ಪ್ರಿಂಟ್ಔಟ್ಸ್ಗಳನ್ನ ತಗೊಳ್ಳಿ. ಈವನ್ ಅಫರ್ಮೇಷನ್ಸ್ಗಳನ್ನು ನೀವು ಆ್ಯಡ್ ಮಾಡಬಹುದು. ಆ್ಯಂಡ್ ದಟ್ ಅಫರ್ಮೇಷನ್ಸ್ ಶುಡ್ ಬಿ ಇನ್ ಪ್ರೆಸೆಂಟ್ ಟೆನ್ಸ್. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ಹೇಳಿದ್ದೆ ನಿಮಗೆ ಅಬೌಟ್ ದ ಅಫರ್ಮೇಷನ್ಸ್. ಲೈಕ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರಬೇಕು. ಲೈಕ್ ಆಲ್ರೆಡಿ ಯು ಹ್ಯಾವಿಂಗ್ ದಟ್ ಅಂತ, ಐ ಆ್ಯಮ್, ಐ ಹ್ಯಾವ್, ಐ ಕ್ರಿಯೇಟ್ ಅಂತ. ಸೊ ಪ್ರೆಸೆಂಟ್ ಟೆನ್ಸ್ ಕೆಲವು ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಆ್ಯಡ್ ಆನ್ ಮಾಡ್ಕೊಳ್ಬಹುದು. ಸೊ ದಟ್ ಈಸ್ ದ ಥಿಂಗ್. ನೆಕ್ಸ್ಟ್ ಯು ಹ್ಯಾವ್ ಟು ಡಿಸೈಡ್ ಯುವರ್ ಬೇಸ್. ಅಂದರೆ ನೀವು ಆ ಪಿಕ್ಚರ್ಸ್ನ ಕ್ಲಿಯರ್ ಆದರೆ ಮೈಂಡಲ್ಲಿ ಕಲೆಕ್ಟ್ ಮಾಡ್ಕೊಂಡ್ರಿ, ಇವಾಗ ಎಲ್ಲಿ ಹಾಕಬೇಕಾಗಲ್ಲ.
ಸೊ ಸಮ್ ಪೀಪಲ್ ಪ್ರಿಫರ್ ದ ಚಾರ್ಟ್ ಪೇಪರ್, ಓಕೆ, ಡ್ರಾಯಿಂಗ್ ಶೀಟ್ಸ್ ಅಥವಾ ಚಾರ್ಟ್ ಪೇಪರ್ ನಲ್ಲಿ ಹಾಕೋದಾಗಿರ್ಬೋದು, ದಟ್ ಕ್ಯಾನ್ ಬಿ ದ ಬೇಸ್. ಆರ್ ಎಲ್ಸ್ ವಾಲ್ಸ್ನಲ್ಲಿ, ಇಫ್ ಯು ಆರ್ ಕಂಫರ್ಟಬಲ್ ವಾಲ್ನಲ್ಲಿ, ಸೊ ದಟ್ ಆ ವಾಲ್ನಲ್ಲಿ ನೀವು ಹಾಕೋದಷ್ಟೇ ಅಲ್ಲ, ನೀವು ಡೈಲಿ ನೋಡುವ ರೀತಿಯಲ್ಲಿ ಇರಬೇಕು. ಅಥವಾ ಡಿಜಿಟಲಿ ಆದರೆ ಫೋನ್ ಅಥವಾ ಲ್ಯಾಪ್ಟಾಪ್ ಅಥವಾ ಏನು ಐಪ್ಯಾಡ್ಗಳಲ್ಲಿ ಹಾಕೊಳ್ಳುವಂಥದ್ದಾಗಿರ್ಬೋದು. ನೆಕ್ಸ್ಟ್ ಒನ್ ಈಸ್ ಅರೇಂಜ್. ನಾವು ಅರೇಂಜಿಂಗ್ ದೋಸ್ ಇಮೇಜಸ್ ಆರ್ ದ ಪಿಕ್ಚರ್ಸ್ ವಿತ್ ದ ಫೀಲಿಂಗ್. ಇಲ್ಲಿ ಯಾರ್ದೋ ಒಂದು ಪ್ರೆಷರ್ನಲ್ಲಿ ನೀವು ಮಾಡ್ತಾ ಇಲ್ಲ, ದಟ್ ಯು ನೀಡ್ ಟು ಕಂಪ್ಲೀಟ್, ಯು ನೀಡ್ ಟು ಫಿನಿಶ್ ದಿಸ್ ವರ್ಕ್, ದಿಸ್ ವಿಷನ್ ಬೋರ್ಡ್ ಅಂತ. ಸೊ ಹಾಗಾಗಿ ನೀವು ಖುಷಿಯಿಂದ ಇದು ಮಾಡ್ಕೊಳ್ತಾ ಇರೋದು ನಿಮಗೋಸ್ಕರ ಆಗಿರೋದ್ರಿಂದ ಯು ಹ್ಯಾವ್ ಟು ಬಿ ಹ್ಯಾಪಿ ವೈಲ್ ಡೂಯಿಂಗ್ ದಟ್. ಅದು ಚಿಕ್ಕ ಮಕ್ಕಳು ಈ ಪ್ರಾಜೆಕ್ಟ್ ವರ್ಕನ್ನು ಹೇಗೆ ಮಾಡ್ತಾರೆ ಹೇಳಿ, ನಾಳೆ ಮ್ಯಾಮ್ ಹತ್ರ ಎಲ್ಲರ ಮುಂದೆ ಅಪ್ರಿಸಿಯೇಷನ್ ತೊಗೊಳ್ಬೇಕು, ಕ್ಲಾಪ್ಸ್ ತೊಗೊಳ್ಬೇಕು ಅಂತ ಎಷ್ಟು ಖುಷಿಯಾಗಿ ಮಾಡ್ತಾರಲ್ವ, ಅದೇ ಒಂದು ಹ್ಯಾಪಿನೆಸ್, ಅದೇ ಒಂದು ಫೀಲಿಂಗ್ಸ್ ನಮ್ಮಲ್ಲೂ ಕೂಡ ಇರಬೇಕು. ಬಿಕಾಸ್ ವಿ ಆರ್ ಡೂಯಿಂಗ್ ಫಾರ್ ಅವರ್ ಸೆಲ್ಫ್. ಈ ಡ್ರೀಮ್ಸ್ ನಂದು, ಆ ರೀತಿಯಲ್ಲಿ ಆ ಫೀಲಿಂಗ್ಸ್ನಲ್ಲಿ ನಾವು ಅದನ್ನು ಅರೇಂಜ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಪ್ಲೇಸ್ ಇಟ್ ವೇರ್ ಯು ಸಿ ಡೈಲಿ. ನಾನು ಹೇಳಿದೆ ಇದನ್ನು ಡೈಲಿ ಬೇಸಿಸ್ನಲ್ಲಿ ನೋಡ್ತಿರ್ಬೇಕು, ಆವಾಗ ಮಾತ್ರ ಒಂದು ಫೋಕಸ್, ಕ್ಲಾರಿಟಿ, ಮೋಟಿವೇಶನ್ ಅದಕ್ಕೆ ಒಂದು ಸಪೋರ್ಟರ್ ಆಗಿ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವೇರ್ ವಿ ಪ್ಲೇಸ್ ಇಟ್ ಅನ್ನುವಂಥದ್ದು. ಸೊ ಇಫ್ ವಿ ವಾಂಟ್ ಡಿಜಿಟಲ್ ಅಂತ ಹೇಳಿದ್ರೆ, ನಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ ವಾಲ್ಪೇಪರ್ಸಲ್ಲಿ, ಹೋಮ್ ಸ್ಕ್ರೀನ್ ಅಥವಾ ಲಾಕ್ ಸ್ಕ್ರೀನಲ್ಲಿ ನಾವು ಹಾಕೋಬಹುದು. ಇಫ್ ನಾಟ್ ಅಂದರೆ ಯು ಕ್ಯಾನ್ ಪ್ಲೇಸ್ ದಟ್, ಅರೇಂಜ್ ಮಾಡಬಹುದು ನೋಟ್ಬುಕ್ಸ್ನಲ್ಲಿ. ಓಕೆ, ನೋಟ್ಬುಕ್ನಲ್ಲಿ ವೇರ್ ಯಾರು ನೋಡಬಾರ್ದು ಅಂತ ಹೇಳಿದ್ರೆ, ಸೊ ಆ ಥರದ ಸಿಚುವೇಷನಲ್ಲಿ, ಅಥವಾ ನೋಟ್ಬುಕ್ಕನ್ನು ನಾನು ಜಾಸ್ತಿ ನನಗೆ ಇಷ್ಟ, ನೋಟ್ಬುಕ್ಕನ್ನು ಅದರಲ್ಲೇ ನಾನು ಅಫರ್ಮೇಷನ್ಸ್ನ ಬರಿತೀನಿ, ಸೊ ಆ ಥರದ ಕೇಸಸ್ನಲ್ಲಿ ಯು ಕ್ಯಾನ್ ಕೀಪ್ ಅ ನೋಟ್ಬುಕ್, ಅದರಲ್ಲೇ ನಾನು ಕೂಡ ನೀವು ಅರೇಂಜ್ ಮಾಡಿಕೊಂಡು ಯು ಕ್ಯಾನ್ ವಿಜುವಲೈಸ್ ಯುವರ್ ಡ್ರೀಮ್ಸ್ ಲೈಕ್ ದಟ್. ವಾಟ್ ಐ ಡಿಡ್ ಈಸ್, ಲಾಸ್ಟ್ 2025ನಲ್ಲಿ ಆವಾಗ ನಾನು ವರ್ಕ್ ಮಾಡ್ತಾ ಇದ್ದೆ ಕಾಲೇಜ್ನಲ್ಲಿ. ಸೊ ಹಾಗಾಗಿ ನಾನು ಮೋಸ್ಟ್ ಆಫ್ ದ ಹಾರ್ಸ್ ನಾನು ಕಾಲೇಜ್ನಲ್ಲಿ ಇದ್ದಿದ್ದರಿಂದ ಐ ಥಾಟ್ ಟು ವಿಜುವಲೈಸ್, ಟು ಸಿ ಮೈ ವಿಷನ್ ಬೋರ್ಡ್ ಇನ್ ದ ನೋಟ್ಬುಕ್. ಸೊ ನೋಟ್ಬುಕ್ನಲ್ಲಿ ನಾನು ಎಲ್ಲನೂ ಕೂಡ ಮಾಡಿದೆ. ಐ ವಿಲ್ ಶೋ ಯು. ಸೊ ದಿಸ್ ಇಸ್ ಮೈ 2025 ವಿಷನ್ ಬೋರ್ಡ್, ಇದರಲ್ಲೇ ನಾನು ಹಾಕಿದ್ದೀನಿ. ಓಕೆ, ಸೊ ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಸಿ ಆರ್ ನಾಟ್. ಸೊ ಹೆಲ್ತ್ ಆಗಿರಬಹುದು, ಸ್ಟಡೀಸ್ ಆಗಿರಬಹುದು, ಕೆಲವೊಂದು ಕೋಟ್ಸ್ ಆಗಿರಬಹುದು, ಆ್ಯಂಡ್ ಸಮ್ ಎಕ್ಸಾಮ್ಸ್. ಬಟ್ ನಾನು ಆದಮೇಲೆ ಪ್ರಿಪ್ರೇಷನ್ಸ್ ಕೂಡ ಮಾಡಿಕೊಂಡೆ, ಬಟ್ ಐ ಡಿಂಟ್ ಗೇವ್ ದಟ್ ಎಕ್ಸಾಮ್ ಬಿಕಾಸ್ ಆಫ್ ಅನ್ಫಾರ್ಚುನೇಟ್ ಥಿಂಗ್ಸ್. ಸೊ ಹಾಗಾಗಿ ಆ ಎಕ್ಸಾಮ್ನ ನಾನು ಬರೀಲೇ ಇಲ್ಲ. ನೆಕ್ಸ್ಟ್ ಅದಾದಮೇಲೆ ಮನೆ, ಆ್ಯಂಡ್ ಆ ಟೈಮ್ನಲ್ಲಿ ನಾವು ಮನೇನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ವಿ. ಆ್ಯಂಡ್ ನನಗೆ ಗೊತ್ತಿಲ್ಲ, ನಾನು ಗ್ರೌಂಡ್ ಫ್ಲೋರ್ ಹಾಕಿದೆ, ಆ್ಯಂಡ್ ನಾವು ವಿ ಆರ್ ಇನ್ ಗ್ರೌಂಡ್ ಫ್ಲೋರ್. ಓಕೆ, ಸೊ ದೆನ್ ಅದಾದಮೇಲೆ ಕಾರ್ ಡ್ರೈವಿಂಗ್, ನನ್ನ ಕಾರ್ ಡ್ರೈವಿಂಗು ನಾನು ಮಾಡ್ತಿದ್ದಂತು. ಆ್ಯಂಡ್ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಲಾಂಗ್ ಡ್ರೈವ್ಗೆ ಹೋಗಬೇಕು, ಒಂದು ಟ್ರಿಪ್ಗೆ ಹೋಗಬೇಕು ಅನ್ನೋವಂಥದ್ದು. ಸೊ ಎಸ್, ವಿ ಡಿಡ್ ದ್ಯಾಟ್. ವಾಯ್ನಾಡ್ಗೆ ಹೋಗಿದ್ವಿ ನಾವಿಬ್ಬರೇ ಫಾರ್ ಮೈ ಬರ್ಡೇ. ದೆನ್ ಅದಾದಮೇಲೆ ಮನಿ, ಎಸ್, ಐ ಆಮ್ ಸೋ ಹ್ಯಾಪಿ ಅಬೌಟ್ ದಿಸ್. ಆ್ಯಂಡ್ ಅದಾದಮೇಲೆ ಫುಡ್ ನನಗೆ ತುಂಬ ಇಷ್ಟ, ಥಾಲೀಸ್. ಆ್ಯಂಡ್ ಲಾಸ್ಟ್ ಡಿಸೆಂಬರ್ನಲ್ಲೂ ಕೂಡ ಲಾಸ್ಟ್ ಒಂದು ಸೌತ್ ಇಂಡಿಯನ್ ಥಾಲಿಯನ್ನು ನಾನು ಆರ್ಡ್ರ್ ಮಾಡಿದ್ದೆ ಹೋಟೆಲಲ್ಲಿ. ಆ್ಯಂಡ್ ಐ ಫೌಂಡ್ ಇಟ್ ಸೋ ಗ್ರೇಟ್ಫುಲ್ ಫಾರ್ ದಟ್. ಆ್ಯಂಡ್ ಐ ವಾಸ್ ಹ್ಯಾಪಿ. ವಿಷನ್ ಬೋರ್ಡ್ ನೆನಪಾಯ್ತು ನನಗೆ ಅವಾಗ. ಆ್ಯಂಡ್ ಕೆಲವೊಂದು ಕೋಟ್ಸ್ಗಳನ್ನು, ಬಿ ಕೈಂಡ್ ಎವ್ರಿ ಒನ್ ಯು ಮೀಟ್ ಬಿಕಾಸ್ ಎವ್ರಿ ಒನ್ ಈಸ್ ಫೈಟಿಂಗ್ ದೇರ್ ಹಾರ್ಡ್ ಬ್ಯಾಟಲ್ಸ್, ಗುಡ್ ಫುಡ್, ಗುಡ್ ಲೈಫ್, ಆಮೇಲೆ ಮೆಡಿಟೇಷನ್ನು. ಸೊ ಈ ರೀತಿಯಲ್ಲಿ ಹಾಕಿದ್ದೆ. ಆ್ಯಂಡ್ ಫ್ಯಾಮಿಲಿ ರಿಲೇಟೆಡು, ಏನು ಸೆಲ್ಫ್ ಲವ್, ದೆನ್ ಯೂನಿವರ್ಸ್ಗೆ ಟ್ರಸ್ಟ್ ಮಾಡುವಂಥದ್ದು. ಆ್ಯಂಡ್ ದಿಸ್ ಲೈಕ್ ಕಾರ್ಪೊರೇಟ್ ಲೇಡಿ, ಕಾರ್ಪೊರೇಟ್ ಹೋಗುವಂಥ ಇಂಟೆನ್ಷನ್ ಇರಲಿಲ್ಲ, ಬಟ್ ಬಿಕಾಸ್ ಐ ವಾಸ್ ವರ್ಕಿಂಗ್, ನಾನು ಹೇಳಿದೆ ಅಲ್ವಾ, ಬಟ್ ಐ ವಾಂಟೆಡ್ ಟು ಬಿ ಅ ಲೇಡಿ ಬಾಸ್. ಸೊ ಆ ರೀತಿಯಾದಂಥ ಒಂದು ವಿಜುವಲೈಸೇಷನ್ ಇತ್ತು. ಸೊ ಹಾಗಾಗಿ ಅದನ್ನು ನಾನು ಹಾಕಿದೆ. ಇವಾಗ ನಾನು ವರ್ಚುವಲಿ ನಾನು ವರ್ಕನ್ನು ಮಾಡ್ತಾ ಇದ್ದೀನಿ ವಿತ್ ಮೈ ಲ್ಯಾಪ್ಟಾಪ್. ಐ ಆಮ್ ಸೊ ಹ್ಯಾಪಿ. ಓಕೆ, ಸೊ ಎವ್ರಿಥಿಂಗ್ ವಿಲ್ ಬಿ ಇನ್ ಮೈ ಲ್ಯಾಪ್ಟಾಪ್ ಓನ್ಲಿ ಇವಾಗ. ಅಪಾರ್ಟ್ ಫ್ರಮ್ ಯೂಟ್ಯೂಬ್ ಐ ಆಮ್ ವರ್ಕಿಂಗ್. ಸೊ ಅದನ್ನು ಹೇಳಿದೆ. ಓಕೆ, ಸೊ ಅದಾದ ಮೇಲೆ ಆಲ್ ದೀಸ್ ಆರ್ ಮೈ ಅಫರ್ಮೇಷನ್ಸ್, ಗ್ರ್ಯಾಟಿಟ್ಯೂಡ್ಸ್, ಅದೆಲ್ಲನೂ ಕೂಡ ಇದೇ ಬುಕ್ನಲ್ಲಿ ನಾನು ಮಾಡಿದಂಥದ್ದು. ಆ್ಯಂಡ್ ನಾನು ಈ ಸಲ ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಐ ಹ್ಯಾವ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ಮೈ
ಸ್ಟಡಿ ಸ್ಪೇಸ್ ಇಲ್ಲಿ ನಾನು ಹಾಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ವಾಲ್ಪೇಪರ್ ನಾನು ಕೂಡ ಇದೆ ಡಿಜಿಟಲಿ. ಇಲ್ಲಿದ್ದಾಗ ನಾನು ಅದನ್ನು ನೋಡಬಹುದು. ಆ್ಯಂಡ್ ಯಾವಾಗಲೂ ಫೋನ್ ಕೈಯಲ್ಲೇ ಇರುತ್ತೆ ಅಲ್ವಾ, ಸೊ ಆಬ್ವಿಯಸ್ಲಿ ನೋಡಬಹುದು ಅಂತ ಹೇಳಿ. ಸೊ ದಿಸ್ ಈಸ್ ಮೈ ಸ್ಟೋರಿ. ಓಕೆ, ಕೈಂಡ್ ಆಫ್. ಸೊ ವಿಷನ್ ಬೋರ್ಡ್ ನೋಡಿದ್ರೆ ಮಾತ್ರ ಸಾಕಾಗಲ್ಲ, ಅದಕ್ಕೆ ಕೆಲವೊಂದು ಆ್ಯಕ್ಷನ್ಸ್ಗಳನ್ನು ನಾವು ತಗೊಳ್ಳೇಬೇಕಾಗತ್ತೆ. ನಾನು ಇಷ್ಟು ಹೇಳಿದೆ ಇಷ್ಟೆಲ್ಲ ಆಗೋಗ್ಬಿಡತ್ತಾ? ನೋ, ವಿ ಹ್ಯಾವ್ ಟು ವರ್ಕ್ ಫಾರ್ ಇಟ್. ಸೊ ಸ್ಮಾಲ್ ಆ್ಯಕ್ಷನ್ಸ್, ಸ್ಮಾಲ್ ಎಫರ್ಟ್ಸ್ಗಳಿಂದಲೇ ನಾವು ಶುರು ಮಾಡಬೇಕಾಗತ್ತೆ. ಸೊ ದಟ್ ಒನ್ ಡೇ ವಿ ವಿಲ್ ಅಚೀವ್ ದಟ್, ಐ ವಿಲ್ ಅಚೀವ್ ದಟ್ ಅನ್ನುವಂಥ ಒಂದು ಮೈಂಡ್ ಸೆಟ್ ಇರಬೇಕು. ದಟ್ ಈಸ್ ದ ಥಿಂಗ್, ವಿ ಹ್ಯಾವ್ ಟು ಆ್ಯಕ್ಟ್ ಫಾರ್ ಇಟ್. ಜಸ್ಟ್ ನಾವು ವಿಜುವಲೈಸ್ ಮಾಡಿದ್ರೆ ಸಾಕಾಗೋದಿಲ್ಲ. ಲಾಸ್ಟ್ ಪಾಯಿಂಟ್ ಬಂದು ಬಿಲೀವ್ ಆ್ಯಂಡ್ ಆ್ಯಕ್ಟ್. ನಾವು ಅದನ್ನು ಬಿಲೀವ್ ಮಾಡಬೇಕು, ಟ್ರಸ್ಟ್ ಮಾಡಬೇಕು ದಟ್ ಐ ಆಮ್ ಗೋಯಿಂಗ್ ಟು ಅಚೀವ್ ಅಂತ. ಅದರ ಜೊತೆಯಲ್ಲಿ ಆ್ಯಕ್ಷನ್ಸ್ನ ತಗೊಳ್ಬೇಕಾಗತ್ತೆ. ಸೊ ಸ್ಮಾಲ್ ಎಫರ್ಟ್ಸಿಂದನೇ ಆ ಒಂದು ಬಿಗ್ ಡ್ರೀಮನ್ನು ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ. ಓಕೆ, ದೆನ್ ನೌ ಇಟ್ ಕಮ್ಸ್ ಟು ಲಾಸ್ಟ್, ಹೌ ಐ ಮೇಡ್ ಮೈ ವಿಷನ್ ಬೋರ್ಡ್ 2026. ಸೊ ಇದಕ್ಕೆ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೀವೇ ನೋಡಿ. ಓಕೆ, ಸೊ ನಾನು ವಿಷನ್ ಬೋರ್ಡನ್ನು ಮಾಡೋದಕ್ಕೆ ಕ್ಯಾನ್ವಾ ಹಾಗೆ ಪಿಂಟ್ರೆಸ್ಟನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ. ಸೊ ಫಸ್ಟ್ ಕ್ಯಾನ್ವಾ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಲ್ಲಿ ಎಲ್ಲ ಆಪ್ಷನ್ಸ್ಗಳನ್ನು ತೋರಿಸುತ್ತೆ. ನೀವು ಪೋಸ್ಟರ್ಸು, ಪ್ರೆಸೆಂಟೇಷನ್ಸು, ಇನ್ಸ್ಟಾಗ್ರಾಮ್ ಸ್ಟೋರಿ ಏನು ಬೇಕಾದರೂ ಮಾಡಬಹುದು ಇದರಲ್ಲಿ. ಇಟ್ ಇಸ್ ವೆರಿ ಯೂಸ್ಫುಲ್. ಸೊ ಇಲ್ಲಿ ವಿಷನ್ ಬೋರ್ಡ್ ಮಾಡೋದಕ್ಕೆ ನಾನು ಪೋಸ್ಟರನ್ನು ಕ್ಲಿಕ್ ಮಾಡಿದ್ದೀನಿ. ಸೊ ದೆನ್ ವಿಷನ್ ಬೋರ್ಡ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಕೆಲವೊಂದು ವಿಷನ್ ಬೋರ್ಡ್ ಟೆಂಪ್ಲೇಟ್ಸ್ಗಳನ್ನು ತೋರಿಸುತ್ತೆ. ಅದರಲ್ಲಿ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು. ಸೊ ದಿಸ್ ಒನ್ ಈಸ್ ಮೈ ವಿಷನ್ ಬೋರ್ಡ್ ಟೆಂಪ್ಲೇಟ್. ಎಕ್ಸಾಕ್ಟ್ಲಿ ಇದನ್ನೇ ನಾನು ಚೂಸ್ ಮಾಡಿದಂಥದ್ದು. ಬಟ್ ಇಮೇಜಸ್ಸು, ಕೋಟ್ಸು, ಕೆಲವೊಂದು ವರ್ಡ್ಸ್ಗಳನ್ನು ನಾನು ಚೇಂಜ್ ಮಾಡಿದ್ದೀನಿ ಅಷ್ಟೇ. ಅದರ್ ದ್ಯಾನ್ ದಟ್ ನನಗೆ ಈ ಒಂದು ಟೆಂಪ್ಲೇಟ್ ತುಂಬ ಇಷ್ಟ ಆಗಿದ್ದರಿಂದ ಹಲವಾರು ಇಮೇಜಸ್ಗಳನ್ನು ಹಾಕಬಹುದು ಅಂತ ಹೇಳಿ ನಾನು ಈ ಟೆಂಪ್ಲೇಟನ್ನು ಚೂಸ್ ಮಾಡಿದೆ. ನೆಕ್ಸ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ, ಈಗ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೀನಿ ಪಿಂಟ್ರೆಸ್ಟನ್ನು. ಸೊ ಪಿಂಟ್ರೆಸ್ಟ್ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮೋಸ್ಟ್ ಅಂತ ಹೇಳಿದ್ರೆ ಹಲವಾರು ಇಮೇಜಸ್, ಪಿಕ್ಚರ್ಸ್, ಕೋಟ್ಸ್, ಅಫರ್ಮೇಷನ್ಸ್ ಎಲ್ಲನೂ ನಿಮಗೆ ಇಲ್ಲೇ ಸಿಕ್ಕೋಗ್ಬಿಡತ್ತೆ. ಸೊ ಹಾಗಾಗಿ ಪಿಂಟ್ರೆಸ್ಟ್ ಆ್ಯಪ್ ಕೂಡ ತುಂಬ ಯೂಸ್ ಅಂತ ಹೇಳಬಹುದು. ಸೊ ಇಲ್ಲಿ ನಾನು ಫಸ್ಟ್ ಕೆರಿಯರ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಹಲವಾರು ಇಮೇಜಸ್ಗಳು ಹಾಗೆ ಕೋಟ್ಸ್ಗಳು, ವರ್ಡ್ಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಚೂಸ್ ವಿಚ್ ಎವರ್ ಯು ವಾಂಟ್. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ ಥರದ ರಿಲೇಟೆಡ್ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಬೋದು. ಸೊ ಫಸ್ಟ್ ಇಮೇಜ್ ಇದನ್ನು ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋದು. ಸೊ ಇಲ್ಲಿ ಯಾವ ಇಮೇಜ್ ನಿಮಗೆ ಬೇಡ ಅಂತ ಅನಿಸುತ್ತೋ ಅದನ್ನು ಡಿಲೀಟ್ ಮಾಡಿ ಆ ಪ್ಲೇಸ್ನಲ್ಲಿ ನೀವು ನಿಮ್ಗೆ ಬೇಕಾಗಿರುವಂಥ ಇಮೇಜನ್ನು ಪೇಸ್ಟ್ ಮಾಡ್ಕೊಳ್ಬೋದು. ದೆನ್ ಯು ಕ್ಯಾನ್ ಅಡ್ಜಸ್ಟ್ ಅಕಾರ್ಡಿಂಗ್ ಟು ದ ಸೈಜ್. ಸೊ ಬಿಕಾಸ್ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳೋದ್ರಿಂದ ಇಟ್ ವಿಲ್ ಗಿವ್ಸ್ ಯು ವೆರಿ ಕೂಲ್ ಆ್ಯಂಡ್ ವೆರಿ ಹ್ಯಾಪಿ. ಸೊ ಹಾಗಾಗಿ ಆ ರೀತಿಯಲ್ಲಿ ಮಾಡ್ಕೊಳ್ಳೋದು. ಬಟ್ ದಿಸ್ ಟೆಂಪ್ಲೇಟ್ ಏನು ನಿಮಗೆ ಸಿಗುತ್ತೆ ಅಲ್ವಾ, ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದೇ ಥರ ಇನ್ನು ಮುಂದುವರೆದ್ರೆ ಹಲವಾರು ಇಮೇಜಸ್ ನಾನು ಹೇಳಿದೆ, ಟೆಂಪ್ಲೇಟ್ಸ್ಗಳು ಸಿಗ್ತಾ ಹೋಗುತ್ತೆ. ಇದೊಂದೇ ಅಲ್ಲ, ನೀವು ಕೆರಿಯರ್ ಅಂತ ಒಂದೇ ಸರ್ಚ್ ಮಾಡೋದಲ್ಲ, ಫಿನಾನ್ಸ್ ಅಂತ ಸರ್ಚ್ ಮಾಡ್ಬೋದು, ಅಥವಾ ಹೆಲ್ತ್ ಅಂತ ಸರ್ಚ್ ಮಾಡಬಹುದು, ಅಥವಾ ಫುಡ್ ಅಂತ ಸರ್ಚ್ ಮಾಡ್ಬೋದು, ಅಥವಾ ಫ್ಯಾಮಿಲಿ ಅಂತ ಸರ್ಚ್ ಮಾಡ್ಬೋದು. ಸೊ ನೀವು ಯಾವುದನ್ನು ಸರ್ಚ್ ಮಾಡ್ತಿರೋ ಅದರ ರಿಲೇಟೆಡ್ ಇಮೇಜಸ್, ಪಿಕ್ಚರ್ಸ್ಗಳನ್ನು ಅದು ತೋರಿಸ್ತಾ ಹೋಗುತ್ತೆ. ಸೊ ಅದನ್ನು ನೀವು ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿದ್ರೆ ಆಯಿತು. ದಿಸ್ ವಿಲ್ ಬಿ ಡನ್. ಸೊ ವೆರಿ ಈಸಿ ಆ್ಯಂಡ್ ಸಿಂಪಲ್. ಸೊ ದೆನ್ ಯು ಕ್ಯಾನ್ ಡೌನ್ಲೋಡ್ ಇಟ್. ಓಕೆ, ಸೊ ಹೀಗೆ ನಾನು ನನ್ನ ವಿಷನ್ ಬೋರ್ಡನ್ನು ಮಾಡಿಕೊಂಡೆ. ನಾನೇನೆಲ್ಲ ವಿಷನ್ ಬೋರ್ಡಲ್ಲಿ ಇಮೇಜಸ್, ಪಿಕ್ಚರ್ಸ್ನ ಹಾಕಿದ್ದೀನಿ, ಕೆಲವೊಂದು ನಾನು ನಿಮಗೆ ಹೇಳಿದೆ ಹೇಗೆ ಮಾಡಿದ್ದೀನಿ ಅನ್ನುವಂಥದ್ದು, ಹೇಗೆ ಮಾಡಬಹುದು ಅಂತ ಹೇಳಿ. ಪರ್ಟಿಕ್ಯುಲರ್ಲಿ ಅದನ್ನು ನಾನು ನೆಕ್ಸ್ಟ್ ಇಯರ್ ತೋರಿಸ್ತೀನಿ. ಬಿಕಾಸ್ 2025 ನಾನು ಇವಾಗ ತೋರಿಸ್ದೆ ಅಲ್ವಾ. ಸೊ ಅದೇ ಥರ 2026 ನೆಕ್ಸ್ಟ್ ಇಯರ್ ನಾನು ಡೆಫಿನೆಟ್ಲಿ ತೋರಿಸ್ತೀನಿ ಹೇಗೆ ಪಿಕ್ಚರ್ಸ್ಗಳನ್ನು ನಾನು ಹಾಕಿದೆ ಅಂತ. ಜಸ್ಟ್ ಎಕ್ಸಾಂಪಲ್ ನಾನು ಹೇಗೆ ಮಾಡಿದೆ ಅನ್ನೋದನ್ನು ಆ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ದೆ. ಓಕೆ, ಸೊ ಐ ಹೋಪ್ ದಿಸ್ ವಿಡಿಯೋ ಈಸ್ ಇನ್ಫಾರ್ಮೇಟಿವ್ ಫಾರ್ ಯು ಪೀಪಲ್. ಯಾರ್ಯಾರಿಗೆ ವಿಷನ್ ಬೋರ್ಡ್ ಅಂದರೆ ಏನು, ಹೇಗೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸಮ್ ಹೌ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು, ಐ ಹೋಪ್ ಸೊ. ಫೈನಲಿ ಹೇಳಬೇಕು ಅಂತ ಹೇಳಿದ್ರೆ, ದಿಸ್ ವಿಷನ್ ಬೋರ್ಡ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಅಟ್ ಆಲ್ ನ್ಯೂ. ಇಟ್ಸ್ ಆ್ಯನ್ 100 years old ಸಕ್ಸಸ್ ಸೀಕ್ರೆಟ್. ವಿಷನ್ ಬೋರ್ಡನ್ನು ನೀವು ಕೂಡ ಮಾಡ್ಕೊಳ್ಳಿ, ನಿಮ್ಮ ಸಕ್ಸಸ್ ಸ್ಟೋರಿಯನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ